ವಿಧಾನಸೌಧ ಬಂದ್ ಮಾಡಿ ಸರ್. ಪ್ರತಿ ಸಲ ಅಧಿವೇಶನ ಟೈಮ್ನಾಗ ಯಾವುದೇ ಸರ್ಕಾರ ಬೆಳಗಾವಿ ಅಭಿವೃದ್ಧಿ 25-30 ಕೋಟಿ ರೂಪಾಯಿ ಕೊಡ್ತಿದ್ರು. ಈ 2 ವರ್ಷ ಯಾವ ನೀವು ಅಧಿವೇಶನಕ್ಕೆ ಬಂದ್ರಿ ಎಲ್ಲಾ ರೋಡ್ಗಳು ತೆಗ್ಗದಾವ್, ತೆಗ್ನಾಗ ರೋಡ್ ಅದಾವ. ಆ ಪರಿಸ್ಥಿತಿ ಇತ್ತು. ಬರೀ ನೀವು ಅಡ್ಡಾಡುವಂತ ಮುಖ್ಯಮಂತ್ರಿಗಳು ಮಂತ್ರಿಗಳು ಅಡ್ಡಾಡೋ ರೋಡ್ಗಳು ಅಷ್ಟೇ ರಿಪೇರಿ ಮಾಡಿಸಿದ್ರು. ನನ್ನ ಕ್ಷೇತ್ರ ದಕ್ಷಿಣ ಬರ್ತದೆ ಸರ್. ನಮ್ಮಲ್ಲಿ ಮಂತ್ರಿಗಳು MLAಗಳು ಮನೆಗಳು ಇಲ್ಲ. ಹಿಂಗಾಗಿ ನಮ್ಮಲ್ಲಿ ರೋಡ್ಗಳು ಹಂಗ ಉಳಿದು ಸೇಟ್ ಅವ್ರ ಏರಿಯಾನಾಗ ಎಲ್ಲ ಮಾಡಿಕೊಟ್ರು ಅವ್ರ. ಮತ್ತೆ 100 ಕೋಟಿ ರೂಪಾಯಿ ಅನುದಾನ ಬಂದಿತ್ತು, ಅದನ್ನು 80% ಅವ್ರ ತಗೊಂಡಾರ. ತಗೋಲಿ, ನಮ್ದೇನು ಅಭ್ಯಂತರ ಇಲ್ಲ. ಆದ್ರೆ ನನ್ನ ಹೆಚ್ಚಿಗೆ ಹೇಳೋದಿಲ್ಲ ಸರ್. ವಿಶೇಷವಾಗಿ ಬೆಟ್ಟಿಂಗ್ ಬಗ್ಗೆ ಪ್ರಸ್ತಾವನೆ ಕೆಲವೊಂದು ಮಾಡಿದ್ರು. ನಮ್ಮಲ್ಲಿ 18 ಜನ ಶಾಸಕರದೇವು ಸರ್. ನಾವು ಸುಮಾರು ಅರ್ಧಕ್ಕಿಂತ ಹೆಚ್ಚು ಶಾಸಕರು PA ಮೊಬೈಲ್ ಚೆಕ್ ಮಾಡ್ರಿ ಬೆಟ್ಟಿಂಗ್ನಾಗ ಇನ್ವಾಲ್ವ್ ಆಗಿದ್ದಾರೆ. ಇನ್ನು ಜನಸಾಮಾನ್ಯರದ್ದು ಏನೈತಿ? ನಮ್ಮಲ್ಲಿ ಪೊಲೀಸ್ ಸ್ಟೇಷನ್ ಅಂದ್ರೆ ಹೆಂಗಾಗಿದಾವ ಸರ್? ಬೆಳಗಾವಿ ನಗರದ್ದು ಜಾಗ ಕಬ್ಜಾ ಮಾಡೋ ಸೆಂಟರ್ಗಳಾಗಿದಾವ ಸರ್. PAಗಳು ಈ ಲ್ಯಾಂಡ್ ಗ್ರಾಬಿಂಗ್ ಮಾಡೋರು ಮತ್ತು ಪೊಲೀಸರು ಆ ಸೆಂಟರ್ ಆಗಿ ಆ ರಾಜಕಾರಣಿಗಳು ಹೆಸರು ಹೇಳೋದವ್ರು PAಗಳು ಅವರ ಅದ್ರೊಳಗ ಪಾಲ್ದಾರ ಆಗಿದ್ದಾರೆ. ಪೊಲೀಸರು PAಗಳು ಮತ್ತು ಆ ಗ್ಯಾಂಗ್ಸ್ಟರ್ಗಳು. ಹಿಂಗಾಗಿ ಸಾಮಾನ್ಯ ಜನರಿಗೆ ನ್ಯಾಯ ಸಿಗುವಂತ ಪರಿಸ್ಥಿತಿ ಬೆಳಗಾವಿ ಪೊಲೀಸ್ ಸ್ಟೇಷನ್ ಉಳಿದಿಲ್ಲ. ವಿಶೇಷವಾಗಿ ಲ್ಯಾಂಡ್ ಗ್ರಾಬಿಂಗ್ ಮಾಡುವಂಥದ್ದು. ಅದಕ್ಕೆ ನಾನು ಈ ಬಜೆಟ್ ಏನದ ವಿಶೇಷವಾಗಿ ಬೆಳಗಾವಿ ನಗರದ ಅಭಿವೃದ್ಧಿ ಬಗ್ಗೆ ಒಂದು ನೇಕಾರ ಪರಿಗಣಿಸಿದ. ಎರಡನೇದು ಬೆಳಗಾವಿ ಅಭಿವೃದ್ಧಿಗೆ ಯಾವುದೂ ಸ್ಪಷ್ಟವಾದಂಥ ನಿರ್ಣಯ ಇದ್ರೊಳಗ ಫೈನಾನ್ಸಿಯಲ್ ಇರ್ಬೋದು, ಅದರ ಜೊತೆಗೆ ಡ್ರೈನೇಜ್ ಇರ್ಬೋದು, ಅದರ ಜೊತೆಗೆ ಬಳ್ಳಾರಿ ನಾಲಾದ ಮುಖ್ಯ ಪ್ರಶ್ನೆ ಇವ್ಯಾವ ಕಡೆಗಣಿಸಿದ್ದದ. ಮತ್ತು ವಿಶೇಷವಾಗಿ ವಿಧಾನಸೌಧ. ನಾನು ಬೆಳಗಾವಿ ಜನರ ಪರವಾಗಿ ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ಒಂದು ಅಲ್ಲಿ ಕಚೇರಿಗಳನ್ನು ಬೆಂಗಳೂರಿನಿರುವಂಥ ಶಿಫ್ಟ್ ಮಾಡುವಂಥದ್ದು ಮಾಡ್ರಿ. ಅಲ್ಲಿ ನಿರಂತರ ಕಾರ್ಯಕ್ರಮ ನಡೆಯುವಂಥ ಒಂದು ಯೋಜನೆ ತಯಾರು ಮಾಡ್ರಿ. ಇಲ್ಲ ಅಂತಂದ್ರೆ ಬೆಳಗಾವಿ ನೀವು 15 ದಿವಸದಲ್ಲಿ ಜಾತ್ರೆ ಮಾಡಕ್ಕೆ ಬರಕ್ಕೆ ಹೋಗ್ಬೇಡ್ರಿ. ಜಾತ್ರೆ ಒಳಗೆ ಮತ್ತೆ ಬೇರೆ ಜಾತ್ರೆ ನಡೆದಾವ. ಆ ಖರ್ಚು ಎಲ್ಲೆಲ್ಲಿ ಆಗತ್ತದ, ಎಷ್ಟು ಆಗತ್ತದ, ಯಾರ್ಯಾರು ತಗೋತಾರ ಅದನ್ನ ಮತ್ತೊಮ್ಮೆ ಚರ್ಚೆ ಮಾಡುವಂಥದ್ದಾಗ್ತದೆ. ಅದಕ್ಕೆ ದಯಮಾಡಿ ಈ ಬಜೆಟ್ ಅಂತಂದ್ರೆ ಬುರ್ಡೆ ಬಜೆಟ್ ಸರ್. ನನಗೆ ಹೆಚ್ಚಿಗೆ ಏನಿಲ್ಲ. ಈ ಶೇಡ್ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಧನ್ಯವಾದ. ರೂಪಾ